ಸರ್ ಇಲ್ಲಿ ಬನ್ನಿ ಅಂತೆ ಹೌದು, ಹಾಗಾಗಿ ಬೇರೆ ಏನಿಲ್ಲ ನೋಡಿ. ನಮಗೆ ಅದು ನಾವು ದುಡ್ಡು ಕೊಡ್ತೇವಲ್ವಾ, ಈಗ ನಾವು ಕೊಡ್ತೀರಾ ಕರೆಕ್ಟ್ ನಾನು ಹೇಳಿದೆ ಅಲ್ಲ ರೇಟ್ ಸರಿ. ಈಗ ನಾನು ತಗೊಂಡು ಹೋಗಿ ಅಲ್ಲಿ ಆಗದಿದ್ರೆ ಮತ್ತೆ ನಾನು ಬಿಸಾಕ್ಬೇಕಾ ಸರ್? ನಿಮ್ಗೆ ಬೇಕಾದ್ರೆ ನನಗೆ ಹೇಳ್ಕೊಡಕ್ ಬರಬೇಡಿ, ಅರ್ಥ ಆಯ್ತಾ? ಕರೆಕ್ಟ್. ನಂಗೆ ನೀವು ನನಗೆ ಹೇಳ್ಕೊಡಕ್ ಬರಬೇಡಿ, ನಿಮ್ಗೆ ಹೇಳ್ದಾರೆ ತಲೆಗೆ ತಗೊಳ್ಳಿ ಅಷ್ಟೇ. ನಾನು ಅದನ್ನ ಹಿಂದಿ ಕಡೆ ಇಡುವಾಗ ನಿಮ್ಗೆ ಸಿಟ್ಟು ಈಗ. ಹಾಯ್ ಗೈಸ್, ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಚಿಕ್ಕಪೇಟೆ ಶಾಪಿಂಗ್ಗೆ ಬಂದಿದ್ವಿ ಬೆಂಗಳೂರಲ್ಲಿ. ಇದು ಆ್ಯಕ್ಚುಲಿ ಇನ್ನೊಂದು ಹೆಸರು ಇದಕ್ಕೆ, ಚೋರ್ ಬಜಾರ್ ಅಂತ. ಇಲ್ಲಿ ಎಲ್ಲನೂ ಸಿಗುತ್ತೆ ಎ ಟು ಝೆಡ್. ಆ್ಯಕ್ಚುಲಿ ತುಂಬ ಈಗ ಮದುವೆ ಎಲ್ಲ ಬರುತ್ತಲ್ಲ, ಮದುವೆ ಹಬ್ಬ ಈ ಥರ ಇಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಬರ್ತಾರೆ ತುಂಬ. ನಿಮಗೆ ಜ್ಯುವೆಲರ್ಸ್ ಎಲ್ಲ ಬರುತ್ತಲ್ಲ, ಜ್ಯುವೆಲರ್ಸ್, ಫ್ಯಾನ್ಸಿ ಐಟಮ್, ಡ್ರೆಸ್, ಸಾರಿ ಮತ್ತು ಈ ಥರ ಎಲ್ಲ, ಶೂ, ಚಪ್ಪಲ್ ಎಲ್ಲನೂ ಇಲ್ಲಿ ಸಿಗುತ್ತೆ. ಹೌದಾ? ಹೋಲ್ಸೇಲಲ್ಲೆಲ್ಲ ಸಿಗುತ್ತೆ ಇಲ್ಲಿ. ಹೋಲ್ಸೇಲೇ ಅಂದರೆ ಒಂದು 100 ಡ್ರೆಸ್ ಆ ಥರ ಸಿಗುತ್ತೆ, 100 ಶರ್ಟ್, 100 ಪ್ಯಾಂಟ್. ಮತ್ತು ಜ್ಯುವೆಲರ್ಸ್, ನಿಮಗೆ ಫ್ಯಾನ್ಸಿ ಜ್ಯುವೆಲರ್ಸ್ ಮ್ಯಾರೇಜಿಗೆಲ್ಲ ಅದೆಲ್ಲ ಇಲ್ಲಿ ಜಾಸ್ತಿ. ಹೈಯೆಸ್ಟ್ ಶಾಪ್ ಇದೆ, ಏನು ಬೇಕಾದರೂ ಸಿಗುತ್ತೆ. ಒಮ್ಮೆ ಬರ್ಬೋದು, ವಿಸಿಟ್ ಮಾಡ್ಬೋದು. ಬಿಸ್ನೆಸ್ ಮಾಡೋರಿಗೆಲ್ಲ ಬೆಸ್ಟ್ ಇದೆ ಆ್ಯಕ್ಚುಲಿ. ನಾವು ಕೂಡ ಒಂದು ಶಾಪ್ ಫುಲ್ ಹೋಲ್ಸೇಲ್ ನಾವು ಇವಾಗ ಒಂದು ಶರ್ಟ್ ತಗೊಳ್ಳಿಕ್ಕೆ ಒಂದು ಶಾಪ್ ಹೋಗ್ತೀವಿ ಹೋಲ್ಸೇಲು. ಅವನು ಮಾರೆ ಸುಮ್ಮನೆ ನಮ್ಮ ಮೇಲೆ ಗಲಾಟೆ ಮಾಡ್ತಿದ್ದ. ಅಂದರೆ ಆ್ಯಕ್ಚುಲಿ ನಮಗೆ ಅದು ಶರ್ಟ್ ಬೇಕಿತ್ತು. ನಾನು ಹೇಳಿದ್ದೆ ನನಗೆ ಸ್ವಲ್ಪ ಟ್ರಯಲ್ ನೋಡ್ತೀನಿ. ಅದು ಅವನು ಹೇಳಿದ ಟ್ರಯಲಲ್ಲಿ ಇಲ್ಲ, ಇಲ್ಲಿ ನೀವು ಡೈರೆಕ್ಟ್ ಅದು ದುಡ್ಡು ಕೊಟ್ಟು ಮತ್ತು ಮನೆಯಲ್ಲಿ ನೋಡ್ಬೋದು. ಅದು ಕೂಡ ರಿಟರ್ನ್ ಇಲ್ಲ ಅಂತೆ. ಅದಕ್ಕೆ ನಾನು ಹೇಳಿದ್ದೆ ಅದು ಯಾವ ರೀತಿ ಆಗುತ್ತೆ ಅಂತ. ನಮಗೊಂದು ಹೇಳಿದ ಅಷ್ಟು ದುಡ್ಡು ಕೊಟ್ಟು ಅದು ಶರ್ಟ್ ಆಗದಿದ್ದರೆ ವೇಸ್ಟ್ ಅಲ್ಲ ದುಡ್ಡು ಕೊಟ್ಟು. ಅದಕ್ಕೆ ಅವನಿಗೆ ಸ್ವಲ್ಪ ನೋಡಿ, ಹಿಂದಿಗಡೆ ಸ್ವಲ್ಪ ನೋಡಿ ಇಟ್ಟದು ಆಗುತ್ತೆ ಅಂತ ನೋಡ್ತೇನೆ ಅಂತ. ಅದೇ ಕೂಡ ಸಿಟ್ಟು ಮಾಡ್ತಿದ್ದ ಅದು. ಆವಾಗ ನಾನು ವಿಡಿಯೋ ಮಾಡಲಿಲ್ಲ. ಆಮೇಲೆ ಇದು ವಿಡಿಯೋ ಮಾಡಬೇಕಂತಲೇ ನಾನು ಅವನಿಗೆ ತಿರ್ಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಲಾಸ್ಟಲ್ಲಿ ಯಾವ ಥರ ಅವನು ನಮಗೆ ನಮ್ಮ ಮೇಲೆ ಇದು ಗಲಾಟೆ ಮಾಡ್ತಿದ್ದ ಅಂತ. ಜಾತ್ರೆ इसलिए इतना खर्चा कर रहे हैं हम लोग. बोले भैया क्या हैंगिंग लाइट स्ट्रिप लाइट क्या चाहिए? वीडियो मान लो. उल्ला गया कब गया? ತುಳು ಬರ್ಬಂಡು ಒಂದೇ ಅಂತ. ओ लगेगा नहीं गए वो. आ जाओ फिर बुला आ जाओ, कॉल करो मेरे. शॉप है पूरा, लाइटिंग शॉप है पूरा होलसेल है. पूरा होलसेल पूरा ನನ್ನ ಜೊತೆ ಗಲಾಟೆ ಮಾಡ್ತಾರೆ. ಆ್ಯಕ್ಚುಲಿ ಆವಾಗ ನಾನು ವಿಡಿಯೋ ಮಾಡಿಲ್ಲ, ಅದಕ್ಕೆ ಇವಾಗ ನಾನು ವಿಡಿಯೋ ಮಾಡಿದ್ದಾರೆ ಏನೆಲ್ಲ ಮಾಡ್ತಾರೆ ಅಂತ ನೋಡಿ. ಅಲ್ಲ ಹೋಲ್ಸೇಲ್ ಅಂತ ಹೇಳಿ ನಾವು ಪರ್ಚೇಸಿಂಗ್ ಅಂತ ಬಂದು ಕಡಿಮೆ ಸರ್ ಫಿಕ್ಸ್ ಪ್ರೈಸ್ ಮಹೇಶ ಎಲ್ಲದಕ್ಕೂ ಸಿಟ್ಟು ಮಾಡ್ತಾರೆ ನೋಡಿ. ಇವಾಗ ಎಂತ ಕೇಳಿದ್ರು ಕೂಡ ಸಿಟ್ಟು ಮಾಡ್ತಾರೆ. ಇದು 478 ರೂಪಾಯಿ ಆಗುತ್ತೆ. हेलो 478. ये दुकान का नाम क्या है जिसका ये माल है? विकास. वो पार्टी का दुकान का नाम क्या है? विकास हमारा कस्टमर का दुकान का नाम. सर ಇಲ್ಲಿ ಬನ್ನಿ ಅಂತೆ. दुकान का नाम. सर ಇಲ್ಲಿ ಬನ್ನಿ ಅಂತೆ. ಒಂದು ಎಡ್ಡೆ ಅನ್ನ ಈ ಡ್ರೆಸ್ ಡಿಫ್ರೆಂಟ್ ಉಂಟು. ಬಸ್ ನಂಗೊಂದು ಹಿಂದಿ ಕಡೆ ಇರ್ತಾರೆ ಆಗುತ್ತೆ. ನೀವು ಬಿಸ್ನೆಸ್ ಸೆಟ್ ಮಾಡಬಾರ್ದು ಕಸ್ಟಮರ್. ನಮ್ಮದು ಹೋಲ್ಸೇಲು ನಾವು ಮಾತಾಡೋಕ್ಕಾಗಲ್ಲ. ಹೌದು, ಹಾಗಾಗಿ ಬೇರೆ ಏನಿಲ್ಲ ನೋಡಿ. ನಮಗೆ ಅದು ನಾವು ದುಡ್ಡು ಕೊಡ್ತೇವಲ್ವಾ, ಈಗ ನಾವು ಕೊಡ್ತೀರಾ ಕರೆಕ್ಟ್. ನಾನು ಹೇಳಿದೆ ಅಲ್ಲ ರೇಟ್ ಸರಿ. ಈಗ ನಾನು ತಗೊಂಡು ಹೋಗಿ ಅಲ್ಲಿ ಆಗದಿದ್ದರೆ ಮತ್ತೆ ನಾನು ಬಿಸಾಕ್ಬೇಕಾ?
ಸರ್ ನಿಮ್ಗೆ ಬೇಕಾದ್ರೆ ತಗೊಳ್ಳಿ, ತಗೊಳ್ತೇವೆ, ಮಾತಾಡಬೇಡಿ. ಅಲ್ಲ, ಬೇಕಂತಾನೆ ಬರೋದು ಹೇಳ್ತಾ ನಾನು. ಇದ್ದೀನಲ್ಲ, ಎಕ್ಸ್ಟ್ರಾ ಮಾತು ಬೇಡ. Extra ಮಾತು ಬೇಡದ್ರೆ ಬೇಡ. ಮಾತಾಡಿದ್ರೆ ಉಪಯೋಗ ಇಲ್ಲ. ನಾನು ಬೇಡದೆ- Fix ಆಗುತ್ತೆ. ಬೇಡದೆ ನಾನು ನಿಮ್ಗೆ ಮಾತಾಡ್ಲಿಲ್ಲ. ಹಿಂದೆ ಇಡೋದಿಲ್ಲ ಅಂತೆಲ್ಲ ಹೇಳಿದ್ದು. ನಾನು ಹೇಳಿದ್ದು ಅಲ್ಲ, ಫಿಕ್ಸ್ ನೀವು ಪ್ರೈಸ್ ಅಂತ. open- ಅರ್ಥ ಆಯ್ತಾ? open ಮಾಡೋದು ಸಿಟ್ಟು ನಾನು ಮಾಡ್ತೀರಿ. ಹೇಳಿದ್ದು ನಿಮ್ಗೆ ಫಿಕ್ಸ್ ಪ್ರೈಸ್ ಅಂತ. ಅಲ್ಲ, ನಿಮ್ಗೆ ಆ ಕರೆಕ್ಟ್. ರೇಟಲ್ಲಿ ಆಗುತ್ತೆ ಅಂದ್ರೆ ತಗೊಳ್ಳಿ. ನಿಮ್ಗೆ ಓಪನ್ ಮಾಡೋದಕ್ಕೆ ನಾನು ಹೇಳಿದಲ್ಲ. ನಾನು ಕಮ್ಮಿ open- ಆಗಲ್ವಾ, ಅದಾಗಲ್ವಾ, 2 ಸರಿ ಹೇಳಿದಲ್ಲ ಆಗಲ್ಲ ಅಂತ. Correct. ಒಂದ್ಸರಿ ತಿಳಿಸಿದ್ನಲ್ಲ ನಿಮ್ಗೆ. ನಿಮಗೆ ನೀವು ನನಗೆ ಹೇಳ್ಕೊಡಕ್ ಬರಬೇಡಿ. ಅರ್ಥ ಆಯ್ತಾ? ಕರೆಕ್ಟ್. ನಂಗೆ ನೀವು ನನಗೆ ಹೇಳ್ಕೊಡಕ್ ಬರಬೇಡಿ. ನಿಮ್ಗೆ ಹೇಳ್ತಾರೆ ತಲೆಗೆ ತಗೊಳ್ಳಿ ಅಷ್ಟೇ. ನಾನು ಅದನ್ನ ಹಿಂದಿ ಕಡೆ ಇಡುವಾಗ ನಿಮ್ಗೆ ಸಿಟ್ಟು ಈಗ ಅಂತ ಹೇಳ್ತೀರಿ ನೀವು ಹಿಂದಿ ಕಡೆ ಹೀಗೆ ಇಟ್ಟು. ಅಂತ ಹೇಳಿದ್ರು ಅಷ್ಟೇ, ಹಾಗೆ ಅಂತ ಹೇಳಿದ್ರು ಅಷ್ಟೇ. ಹಾ. ನಾನು ಕೇಳಿದಷ್ಟೇ ಸ್ವಲ್ಪ ಹಿಂದೆ ನಂಗೆ fix ಇಟ್ಟು ಆಗುತ್ತೆ ತೋರ್ಸದ್ನಲ್ಲ ನಿಮ್ಗೆ. ಹಾ. ಇಟ್ಟು ತೋರಿಸ್ದೆ ನೀವು ತಾನೆ. ಆ ಥರ ಒಂದು ಕಸ್ಟಮರ್ಗೆ ಆ ಥರ ಮಾತನಾಡಿದ್ರೆ ಹೇಗೆ ಆಗುತ್ತೆ ಇಲ್ಲಿ ನಿಮ್ಗೆ 4 ಸರಿ ಹೇಳ್ಬೇಕು ಬಲೆ. ಒಂದೇ ಮಾತನ್ನ ಸೈ fix ಅಂತ ಹೇಳಿ. ಹೇಳ್ಬಿಟ್ಟು ಬಲ್ಲ ಬಿಡ್ಸಿ ಸೈ ಹೇಳ್ಬಿಡ್ತು ಅಕ್ಕದ ಜನ ಕಿರಿಕಿರಿ ಅನ್ಕೊಂಡು ಬಲ್ಲ ಸುಮ್ಮನೆ ನಿಮ್ಮಂತವ್ರು 4 ದಿನ ಬಂದ್ರೆ ನಾನೇನ್ ಮಾಡ್ಲಿ ಅಂಗಡಿ ಇಟ್ಕೊಂಡಿಲ್ಲ. ಅದೇ ಮಾಡ್ತಾ ಕೂತ್ಕೊಳ್ಳ. ಸೈ ಹೇಳಿ ಅಂಚೆತ್ತಿ ಆರಡ ಕಾಲ ಪಿರ ಪಿರ ಅಂಚ ಪತ್ತಲ ಅನ್ಕೊಂಡು ಆ ಜನ ತುಜಿ ಅಂಚ ಅನ್ಕೊಂಡು ಮಾರೆ ಬಗ್ಗೆ ಹಂಗೆ ಕಾಸು ಕೊಡ್ಬು ಜಾನ ಪೇಪರ್ ಕೊಡುದು. ಬರೀ ಬಟ್ಟೆಗೆ ನಮಗೆಲ್ಲ ಗೊತ್ತಾಯ್ತಾ? ಹೌದು, ನಾನು ನಿಮಗೆ ಬೇರೆ ಬಟ್ಟೆಗೆ ಮಾತ್ರ ಕಾಸು ಕೊಡೋದು. ನನಗೆ ಕಾಸು ಕೊಡ್ತಾ ಇಲ್ಲ. ನಾನು ನಿಮಗೆ ಬೇರೆ ಏನು ಹೇಳಿಲ್ಲ. ನಾನು ನಿಮ್ಗೆ ಅದೇ ಹೇಳ್ತಿರೋದು. ನೀವು ನನಗೆ ಕಾಸು ಕೊಡ್ತಾ ಇಲ್ಲ. ರೆಸ್ಪೆಕ್ಟ್ ಕೊಡಿ ಸರ್. ನಿಮಗೆ ರೆಸ್ಪೆಕ್ಟ್ ಕೊಡೋದಲ್ಲ Respect ಕೊಡಿ. ಮಾತಾಡಿದ್ರು. ಹೇಳೋದೆಲ್ಲ ಫಿಕ್ಸ್ ಅಂತ ನಾ ಕೂಡ ಅರ್ಥ ಆಯ್ತಲ್ಲ? ನಾ ಕೂಡ ನಿಮ್ಮ ನೀನು ಅರ್ಥ ಆಯ್ತಲ್ಲ ಮಾತು? ಅದೇ ಹೇಳಿದೆ ಮುಗೀತು ಅಲ್ಲಿಗೆ. ತಗೊಳಕ್ಕಾದ್ರೆ ತಗೋ, ಇಲ್ಲ ಬೇಡ ಹೋಗು. ಹೋಗಾಯ್ತು. ಅದೇ ಮಾಡ್ದೆ ಕೂತ್ಕೊಳ್ಳೋ ನೀನು. ಬೇಡ, ನಾ ಹಾಕ್ಲಿಕ್ಕೆ ಹೇಳಿದೆ ಅಷ್ಟೇ. ಮಾತಾಡಬೇಡ. ನೀನು ಕೂಡ ಮಾತನಾಡೋದು ಬೇಡ ಅಷ್ಟೇ. ಸುಮ್ನೆ. ಹೋಗು, ನೀನು ಕೂಡ ಹೋಗು ಅಷ್ಟೇ. ಇನ್ನೇನು ಸಾಟನ್ನು ಮಾಡಿ ಇಲ್ಲೇ ಯಾವ ಬರ್ತಾನೆಯಾ ಹೇಗಿಲ್ಲ ಅದೇನ್ ತಗೊಂಡು ತಿನ್ಬಿಡಲ್ಲ ನಾವು. ಹಾಂ ಬನ್ನಿ ಅಂತ ಸೈ ಹೇಳಿ.